ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಎಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಪುಣೆ ಡಿಸ್ಟಿಕಲ್ಲಿರುವಂಥ ಜೇಜೂರಿಗೆ ಹೋಗ್ತಾ ಇದ್ದೀವಿ. ಸೊ ಜೇಜೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ಜೇಜೂರಿ ನಮ್ಮ ಮನೆ ದೇವರು. ಸೊ ಹಾಗಾಗಿ ನಾವು ಅಭಿಷೇಕ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು, ನನ್ನ ಅತ್ತೆ ಮಾವ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಟ್ರೈನ್ ಬಂದು ಠಾಣೆಯಿಂದ ಇದ್ದಿದ್ದು. ಸೊ ಹಾಗಾಗಿ ನಾವು ಲೋಕಲ್ ಟ್ರೈನ್ ಮೂಲಕ ಠಾಣೆಗೆ ಹೋಗ್ತಾ ಇದ್ದೀವಿ. ಸೊ ಠಾಣೆಗೆ ಹೋಗಿ ಠಾಣೆಯಿಂದ ನಾವು ನಮ್ಮ ಟ್ರೈನ್ ಏನಿದೆಯಲ್ಲ ಅಲ್ಲಿಂದ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಹೋಗ್ತೀವಿ ನಾವು. ಸೊ ನಮ್ಮದು ಟ್ರೈನ್ ಬಂದು 9 ಗಂಟೆಗೆ ಇದ್ದಿದ್ದು ಟ್ರೈನು. ಸೊ 9 ಗಂಟೆಗೆ ಇದ್ದಿದ್ದರಿಂದ ಸೊ ಬೇಗನೆ ಹೋಗೋಣ, ಸ್ವಲ್ಪ ಬೇಗ ಹೋದರೂ ಪರವಾಗಿಲ್ಲ, ಲೇಟಾಗಿ ಹೋಗೋದು ಬೇಡ ಅಂತೇಳ್ಬಿಟ್ಟು 7 ಓ ಕ್ಲಾಕ್ಗೆ ಬಿಟ್ಬಿಟ್ವಿ ನಾವು ಮನೇನ. ಸೊ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 7:30 ಎಲ್ಲ ಆಯಿತು, 8:30 ಆಯಿತು. ಸೊ 8:30 ಆದಮೇಲೆ ಸೊ ಫೈನಲಿ ನಮ್ಮದು ಟ್ರೈನ್ ಡಿಲೇ ಇತ್ತು. ಸೊ ಲೇಟಾಗಿ ಬಂತು. ಸೊ ಫೈನಲಿ ನಾವು ಹಾಗೂ ಹೀಗೂ ಮಾಡಿ ನಮ್ಮ ಟ್ರೈನ್ನ ರೀಚ್ ಆದ್ವಿ. ಸೊ ಫೈನಲಿ ನಮ್ಮ ಟ್ರೈನ್ ಬಂತು. ನಾವು ಟ್ರೈನೆಲ್ಲ ಹತ್ತಿ ಸೆಟಲ್ ಆದ್ವಿ. ನನ್ನ ಮಗಳು ಫುಲ್ಲು ನೋಡ್ಬೋದು, ಫುಲ್ ಆಟ ಆಡ್ತಾಯಿದ್ಲು, ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಅವಳು ಜರ್ನಿನ. ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡು ಕೂತಿದ್ಲು. ಸೊ ನಾವು ಕೂಡ ಅವಳ ಜೊತೆ ಎಂಜಾಯ್ ಮಾಡ್ತಾಯಿದ್ವಿ. ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಟ್ರೈನಲ್ಲಿ. ಸೊ ಹೋಗ್ತಾ ಹೋಗ್ತಾ ತುಂಬಾ ಸೆಕೆ ಜಾಸ್ತಿ ಆಯಿತು. ಏನು ಟೈಮ್ ಹೋದಂಗೆ ಒಂದು 10 ಗಂಟೆ ಆಗ್ತಿದ್ದಂಗೆ ತುಂಬ ಬಿಸಿಲು ಬಂತು. ಸೊ ಬಿಸಿಲು ತಡೆಯೋಕ್ಕೆ ಆಗ್ತಾಯಿರಲಿಲ್ಲ, ತುಂಬ ಸೆಕೆ, ಬಿಸಿ ಗಾಳಿ, ಎಲ್ಲಿ ನೋಡಿದ್ರೂ ಮರುಭೂಮಿ, ಒಂಥರ ಗಿಡಗಳೇ ಇಲ್ಲ ಜಾಸ್ತಿ, ಫುಲ್ ಮರುಭೂಮಿ ಥರ ಕಾಣಿಸ್ತಾ ಇತ್ತು. ಒಂಥರ ಸೆಕೆ ಇದ್ರೂ ಏನೋ ಒಂಥರ ಚೆನ್ನಾಗಿತ್ತು ಜರ್ನಿ ನೋಡೋಕ್ಕೆ. ನಾವು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಸೊ ಫೈನಲಿ ಹಾಗೂ ಹೀಗೂ ಮಾಡಿ ನಾವು ಜೇಜೂರಿನ ರೀಚ್ ಆದ್ವಿ. ಸೊ ಜೇಜೂರಿ ರೀಚ್ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ ಆಯಿತು. ಸೊ ಅಲ್ಲೇನೋ ಒಂಥರ ತಂಪಾಗಿ ಗಾಳಿ ಬೀಸ್ತಾ ಇತ್ತು ಜೇಜೂರಿಲಿ. ಏನೋ ಒಂಥರ ಖುಷಿ ಆಯಿತು ನಮಗೆ. ಅಲ್ಲಿ ನೋಡ್ತಿದ್ದಂಗೆ ಏನೋ ಒಂಥರ ಅಲ್ಲಿ ಏನು ಕಲ್ಚರ್ ಇದೆ, ಸೊ ಮೈಲಾರಲಿಂಗಪ್ಪಂದು ಏನೇನಿದೆ ಇತಿಹಾಸ, ಸೊ ಅದನ್ನು ಅವರು ಅಲ್ಲಿ ಡ್ರಾಯಿಂಗ್ ಮಾಡಿದರು ಜೇಜೂರಿ ರೈಲ್ವೆ ಸ್ಟೇಷನಲ್ಲಿ. ಏನೋ ಒಂಥರ ನೋಡೋಕೆ ಚೆನ್ನಾಗಿತ್ತು. ಅದನ್ನು ನೋಡ್ತಾ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಹಾಗೆ ಹೋಗ್ತಾಯಿದ್ದೆ. ಸೊ ಒಂಥರ ಖುಷಿ ಆಗ್ತಿತ್ತು ನನಗೆ. ಏನೋ ಒಂಥರ ಚೆನ್ನಾಗಿದೆ ಜೇಜೂರಿ ರೈಲ್ವೆ ಸ್ಟೇಷನು. ಒಂಥರ ಹಳ್ಳಿ ವಾತಾವರಣ, ಏನೋ ಒಂಥರ ಚೆನ್ನಾಗಿದೆ. ಮತ್ತು ಇದನ್ನು ನೋಡ್ಬೋದು ನೀವು, ಜೇಜೂರಿ ರೈಲ್ವೆ ಸ್ಟೇಷನ್ ಒಂಥರ ಕೋರ್ಟ್ ಥರ ಮಾಡಿದ್ದಾರೆ. ಸೊ ಏನೋ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಪಕ್ಕದಲ್ಲೇ ಬಂದರೆ ಆಟೋಗಳಿರುತ್ತೆ. ಸೊ ಆಟೋಗಳನ್ನ ಬುಕ್ ಮಾಡಿಕೊಂಡು ಎಲ್ಲರೂ ಹೋಗ್ತಾರೆ ಅಲ್ಲಿಂದ. ಸೊ ಪಕ್ಕದಲ್ಲೇ ಇದೆ. ಸೊ ನಾವು ಕೂಡ ಆಟೋ ಬುಕ್ ಮಾಡಿದ್ವಿ ಅಲ್ಲಿಂದನೇ. ಸೊ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ಇದಕ್ಕೆ ಹೋದ್ವಿ, ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಹತ್ರನೇ ಹೋಟೆಲ್ಸ್ಗಳಿರೋದು. ಸೊ ಹಾಗಾಗಿ ಅಲ್ಲೇ ಹೋಟೆಲ್ನ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ. ಆನ್ಲೈನಲ್ಲಿ ನಮಗೇನಂತ ಹೇಳ್ಕೊಡುವಂಥ ಹೋಟೆಲ್ ಸಿಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಹೋಗಿ ಬುಕ್ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ನಾವು ಸೊ ಹೋಟೆಲ್ ಹತ್ರನೇ ಹೋಗಿ ನಾವು ಹೋಟೆಲ್ ಹುಡುಕ್ಬಿಟ್ಟು ಅಲ್ಲೇ ಚೆನ್ನಾಗಿರೋ ಹೋಟೆಲು ನಿಯರ್ ಬೈ ಏನು ಟೆಂಪಲ್ ಇದೆ, ಟೆಂಪಲ್ ಹತ್ರನೇ ನೋಡಿದ್ವಿ, ವಾಕೇಬಲ್ ಡಿಸ್ಟೆನ್ಸ್ ಇರಲಿ ಅಂತೇಳ್ಬಿಟ್ಟು. ಸೊ ಫೈನಲಿ ಬಂದು ನಾವು ದೇವಸ್ಥಾನದ ಹತ್ರ ಇಳ್ಕೊಂಡು ಅಲ್ಲೇ ಹತ್ರನೇ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಹೋಟೆಲ್ ಕೂಡ. ಸೊ ಎಲ್ಲ ಸೆಟಲ್ ಆದ್ವಿ. ಹೋಟೆಲಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ ಮಾವ, ನನ್ನ ಮಗಳು ಎಲ್ಲ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಸೊ ಫೈನಲಿ ಈವ್ನಿಂಗ್ ಆಯಿತು. ಸ್ವಲ್ಪ ಟೀ ಮತ್ತು ಸ್ನ್ಯಾಕ್ಸ್ ತೊಗೊಂಡ್ರಾಯ್ತು ಅಂತೇಳ್ಬಿಟ್ಟು ಈವ್ನಿಂಗ್ ಹಾಗೆ ನಾನು, ನನ್ನ ಹಸ್ಬೆಂಡ್ ಹೋಗಿ ಟೀ ತೊಗೊಂಬಂದ್ವಿ. ಮತ್ತು ಲೋಕಲ್ ಏನು ಸ್ನ್ಯಾಕ್ಸ್ ಇರುತ್ತೆ ಅಂದರೆ ವಡಾಪಾವನ್ನ ತೊಗೊಂಬಂದ್ವಿ ನಾನು, ನನ್ನ ಹಸ್ಬೆಂಡು. ತುಂಬ ಚೆನ್ನಾಗಿತ್ತು ವಡಾಪಾವು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ವಡಾಪಾವು. ಹಾಗೆ ನಾವು ವಡಾಪಾವ್ ತೊಗೊಂಡು ಮತ್ತು ಮನೆ ರೂಮಲ್ಲೇ ಎಲ್ಲರೂ ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ. ವಡಾಪಾವ್ ಮತ್ತು ಟೀನ ತೊಗೊಂಡು ಬಂದು ಟೀ ಕುಡ್ಕೊಂಡು ಹಾಗೆ
ಈವ್ನಿಂಗು ಒಂದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡ್ಕೊಂಬಂದ್ವಿ. ನಾವು ಇಲ್ಲೇ ಸ್ಟೇ ಆಗಿರೋದು. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ದೇವಸ್ಥಾನ ಕಾಣಿಸುತ್ತೆ, ಬೆಟ್ಟದಲ್ಲಿರೋ ದೇವಸ್ಥಾನ. ಸೊ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ, ಅಲ್ಲಿ ನೋಡ್ತಾ ಇದ್ದೆ. ಸೊ ಇದೇ ನಮ್ಮದು ಹೋಟೆಲು. ಸೊ ಮೇಲ್ಗಡೆನೇ ಇರೋದು, ಒಂಥರ ಚೆನ್ನಾಗಿದೆ ಹೋಟೆಲ್ ಕೂಡ, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಸೊ ಈವ್ನಿಂಗ್ ಆಯ್ತು, ನೈಟ್ ಆಯಿತು. ನೈಟು ಊಟಕ್ಕಂತ ಹೋದ್ವಿ. ರೋಟಿ ಮತ್ತು ಚಪಾತಿ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ರೋಟಿ ತೊಗೊಂಡಿದ್ದೆ, ಫುಲ್ ಮೀನ್ಸ್ ತೊಗೊಂಡಿದ್ವಿ. ಫುಲ್ಲು ಖಾರವಾಗಿತ್ತು. ಸೊ ಫೈನಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ರೆಸ್ಟ್ ಮಾಡ್ತಾಯಿದ್ವಿ ಎಲ್ಲರೂ. ಸೊ ಎಲ್ಲರಿಗೂ ತುಂಬ ಟಯರ್ಡ್ ಆಗಿತ್ತು, ಎಲ್ಲರಿಗೂ ನಿದ್ದೆ ಬಂದಿತ್ತು. ಸೊ ಮಲಗಿಬಿಟ್ರು. ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಮಗಳನ್ನ ಮಲಗಿಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಏನು ಮಾಡಿದ್ರು ಮಲಗ್ತಾನೇ ಇರಲಿಲ್ಲ, ಆಟ ಆಡ್ತಾಯಿದ್ಲು. ಸ್ವಲ್ಪ ಹೊತ್ತು ನನ್ನ ಹತ್ರ ಆಟ ಆಡ್ತಾಯಿದ್ಲು. ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ಅವ್ರ ಅಪ್ಪನ ಹತ್ರ ಹೋದ್ಲು. ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅವ್ರ ಅಪ್ಪಂಗಂತೂ ಬಿಡ್ತಾನೇ ಇರಲಿಲ್ಲ. ತಲೆ ಕೂದಲೆಲ್ಲ ಹಿಡ್ಕೊಂಡು ಎಳೆಯೋದು, ಆಮೇಲೆ ತಟ್ಟೋದು, ಮಲಗಿಸೋದು ಎಲ್ಲ ಮಾಡ್ತಾಯಿದ್ಲು. ಫೈನಲಿ ಮಲಿಕೊಂಡ್ಳು. ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕಿತ್ತು. ಸೊ ಹಾಗಾಗಿ ಮಲಿಕೊಬಿಟ್ವಿ ನಾವೇ. ಬೇಗ ಎದ್ದು ಮತ್ತು ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲೆಲ್ಲ ಅಭಿಷೇಕ ಇತ್ತು. ಸೊ ಹಾಗಾಗಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಮಗೆ. ಇದು ಟೆಂಪಲ್ಲು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ, ಸೊ ಅಲ್ಲೆಲ್ಲ ಫುಲ್ಲು ಭಂಡಾರ ಜಾಸ್ತಿ ಹೆಚ್ಚುತ್ತಾರೆ ಅಲ್ಲಿ. ಸೊ ಭಂಡಾರದ ಒಡೆಯ ಅಂತ ಕರೀತಾರೆ ಮೈಲಾರಲಿಂಗಪ್ಪನ. ಸೊ ಎಲ್ಲ ಕಡೆ ಭಂಡಾರ ಜಾಸ್ತಿ ಗೊಜ್ತಾರೆ. ಸೊ ಅಲ್ಲಿ ಲೋಕಲ್ ಜನಗಳೇನಿದ್ರು, ಸೊ ಅವರು ಭಜನೆ ಕೂಡ ಮಾಡ್ತಾಯಿದ್ರು. ಏನೋ ಒಂಥರ ನೋಡೋಕ್ಕೆ ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ದರ್ಶನ ಮಾಡಿದ್ವಿ. ನನ್ನ ಮಗಳದು ಒಳಗಡೆನೇ ಕರ್ಕೊಂಡೋಗಿದ್ದು, ಗರ್ಭಗುಡಿ ಒಳಗಡೆ. ಅವಳದು ಚೆನ್ನಾಗಿ ದರ್ಶನ ಆಯಿತು, ಅಳ್ತಾಯಿದ್ಲು ಪಾಪ. ಸೊ ಅದೆಲ್ಲ ಮುಗಿಸ್ಕೊಂಡು ಕೆಲವೊಂದು ಸಾಮಾನುಗಳು ತೊಗೊಳ್ಳೋದಿತ್ತು, ದೇವ್ರದ್ದು ಸಾಮಾನುಗಳು. ಸೊ ಹಾಗಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ನಾವು ಹಾಗೆ ಏನೇನು ಅಲ್ಲಿ ಗೊಂಬೆಗಳಿರುತ್ತೆ, ದೇವ್ರದ್ದು ಗೊಂಬೆಗಳಾಗಿರ್ಬೋದು, ಪಾಂಡುರಂಗ ವಿಠೋಬಂದ ಮೂರ್ತಿಗಳಾಗಿರ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಒಂಥರ ಖುಷಿ ಆಗ್ತಾಯಿತ್ತು. ಪಾಂಡುರಂಗ ವಿಠೋಲ ಮತ್ತು ಏನು ಶಿವಾಜಿ ಮಹಾರಾಜಂದು ಸ್ಟ್ಯಾಚು ಆಗಿರ್ಬೋದು, ಎಲ್ಲ ಒಂಥರ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಸೊ ಯಾವುದೇ ಟೆಂಪಲ್ಗೆ ಹೋದ್ರೂ ಬಳೆ ಹಾಕೋಬೇಕು ಹೆಣ್ಮಕ್ಳು ಅನ್ನೋ ಪ್ರಥಾ ಇದೆ. ಸೊ ಹಾಗಾಗಿ ನಮ್ಮ ಕಡೆ, ಸೊ ಹಾಗಾಗಿ ನಾನು ಮತ್ತು ನನ್ನ ಮಗಳು, ನನ್ನ ಅತ್ತೆ ಎಲ್ಲ ಸೇರಿಕೊಂಡು ಬಳೆ ಹಾಕಿಸ್ಕೊಂಡ್ವಿ. ಫಸ್ಟ್ ನನ್ನ ಮಗಳಿಂದನೇ ಸ್ಟಾರ್ಟ್ ಆಯಿತು. ಸೊ ನನ್ನ ಮಗಳು ಚಿಕ್ಕವಳಲ್ವ, ಸೊ ಹಾಗಾಗಿ ಅವಳಿಗೆ ಬ್ಲ್ಯಾಕ್ ಬಳೆ ಹಾಕ್ಸಿದ್ವಿ. ಗಾಜಿನ ಬಳೆ ಇಲ್ಲ ಅಂತಂತ ಹೇಳಿದ್ರು. ಸೊ ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳೆ ಹಾಕ್ಸಿದ್ವಿ ಅವಳಿಗೆ. ಕಪ್ ಕಲರ್ದು ದೃಷ್ಟಿ ಆಗ್ಬಾರ್ದು ಅಂತೇಳ್ಬಿಟ್ಟು. ಹಳೇದೇನು ಬ್ಲ್ಯಾಕ್ ಕಲರ್ ಇತ್ತು, ಸೊ ಅದನ್ನು ತೆಗೆಸ್ಬಿಟ್ಟು ಮತ್ತೆ ಹೊಸ ಬ್ಲ್ಯಾಕ್ ಕಲರ್ ಬಳೆ ಹಾಕ್ಸಿದ್ವಿ ಅವಳಿಗೆ. ಅವಳೊಂಥರ ಶಾಕ್ ಆಗಿ ನೋಡ್ತಾ ಇದ್ಲು, ಇವ್ರು ಏನು ಮಾಡ್ತಿದ್ದಾರೆ ನನಗೆ ಅಂತ. ಸೊ ನನಗೆ ಏನೋ ಒಂಥರ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ಅವಳು ಇನ್ನೋಸೆಂಟ್ ಫೇಸ್ನ. ಆದ್ರೂ ಏನೂ ಕಿರಿಕಿರಿ ಮಾಡಲಿಲ್ಲ, ಸೈಲೆಂಟಾಗಿ ಹಾಕಿಸ್ಕೊಂಡ್ಳು ನನ್ನ ಮಗಳು. ಹಾಕಿಸ್ಕೊಂಡು ಸುಮ್ಮನೆ ಅವ್ರ ಅಪ್ಪನ ಹತ್ರ ಕುತ್ಕೊಂಡಿದ್ಲು ಹಾಗೆ. ಮತ್ತು ನೆಕ್ಸ್ಟು ನಾನು ಹಾಕಿಸ್ಕೊಂಡೆ ಬಳೆನ. ಅಲ್ಲಿ ಹಾಕಿಸ್ಕೊಳ್ಳಿಲ್ಲ, ನಾನು ಬೇರೆ ಕಡೆ ಹಾಕಿಸ್ಕೊಂಡೆ. ಸೊ ನನಗೂ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಬಳೆ ಒಂಥರ ಚೆನ್ನಾಗಿದ್ದು, ವೆರೈಟಿ ಬಳೆಗಳು. ಸೊ ನಾನು 1 ಡಜನ್ ಹಾಕ್ಸ್ಕೋಬೇಕಂತ ಇದೆ. ಸೊ ಅದು ಹೋಗಿ 2 ಡಜನ್ ಹಾಕ್ಸ್ಕೊಂಡೆ, ತುಂಬ ಇಷ್ಟ ಆಗಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು, ಸೊ ನಮ್ಮದೆಲ್ಲ ಶಾಪಿಂಗ್ ಎಲ್ಲ ಮುಗೀತು. ಫೈನಲಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಹಾಗೆ ಒಂದು ವಾಕ್ ಮಾಡಿಕೊಂಡು ಹಾಗೆ ಓಡಾಡ್ಕೊಂಡು ದೇವಸ್ಥಾನದ ಹತ್ರ ಎಲ್ಲ ಓಡಾಡಿಕೊಂಡು ಹಾಗೆ ಲಂಚ್ ಮಾಡೋಣ, ಇನ್ನೇನು ಟೈಮ್ ಆಗೋಕ್ಕೆ ಬಂತು, ಟ್ರೈನ್ ಇದೆ 2:30 ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಹಾಗೆ ಯಾವುದು ಚೆನ್ನಾಗಿದೆ ಹೋಟೆಲ್ ಅಂತ ಕೇಳಿ ಸ್ವಲ್ಪ ಅಲ್ಲಿ ಸೊ ಒಳ್ಳೆ ಹೋಟೆಲ್ಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಲಂಚ್ ಮಾಡ್ಕೊಂಡ್ವಿ. ಲಂಚ್ ಮಾಡಿಕೊಂಡು ಅಲ್ಲಿಂದ ನಾವೇನು ಮಾಡಿದ್ವಿ, ಫಟಾಫಟ್ ಅಂತೇಳ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಎಲ್ಲ ಲಗೇಜನ್ನೆಲ್ಲ ಪ್ಯಾಕ್ ಮಾಡಿಕೊಂಡು
ಸೊ ಅಲ್ಲಿಂದ ನಾವು ನಮ್ಮದು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ. ಸೊ ನೋಡ್ಬೋದು ಇದು ಬಂದು ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸು. ಸೊ ಮೆಟ್ಲಿದೆ, ಫುಲ್ ಮೇಲ್ಗಡೆ ಇರೋದು, ಮೆಟ್ಲು ಹತ್ಕೊಂಡು ಹೋಗಬೇಕು ಅಲ್ಲಿ ಮೇಲ್ಗಡೆಗೆ. ಫಸ್ಟ್ ಮೊದಲನೇ ಸಲ ಯಾರು ಹುಡುಗ ಹುಡುಗಿ ಬರ್ತಾರೆ ಮದುವೆ ಆಗಿ, ಸೊ ಅವರು ಹುಡುಗಿನ ಹೊತ್ಕೊಂಡು ಹತ್ತಬೇಕು ಅನ್ನೋ ಪ್ರಥಾ ಇದೆ ಇಲ್ಲಿ. ಸೊ ನನಗೆ ಮೊದಲನೇ ಸಲ ನಾನು ನನ್ನ ಹಸ್ಬೆಂಡು ಬಂದಾಗ ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ಹೊತ್ಕೊಂಡು ಹತ್ತು ಮೆಟ್ಲನ್ನ ಹೊತ್ಕೊಂಡು ಹತ್ತಿದ್ರು. ಸೊ ಸೊ ಇದು ಆಗಿರುತ್ತೆ. ಸೊ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮ್ಮದು 2:30ಗೆ ಇದ್ದಿದ್ದು ಟ್ರೈನು. ಸೊ ನಾವು ಅರ್ಧ ಗಂಟೆ ಮುಂಚೆನೇ ಇದ್ವಿ, ಯಾಕೆ ಬೇಕು ಲೇಟ್ ಆಗೋದು ಬೇಡ ಅಂತೇಳ್ಬಿಟ್ಟು. ಸೊ ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನಾನು ನನ್ನ ಮಗಳ ಜೊತೆ ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಳ್ತಾ ಇದ್ದೆ. ಸೊ ನನ್ನ ಹಸ್ಬೆಂಡು ಎಷ್ಟು ಗಂಟೆಗೆ ಬರುತ್ತೆ ಟ್ರೈನು, ಇನ್ನೂ ಎಲ್ಲಿದೆ ಅಂತ ಚೆಕ್ ಮಾಡ್ತಾಯಿದ್ರು. ಸೊ ಫೈನಲಿ ಟ್ರೈನ್ ಬಂತು. ಟ್ರೈನ್ ಬಂದಮೇಲೆ ನಾವೆಲ್ಲರೂ ಟ್ರೈನಲ್ಲಿ ಫಿಕ್ಸ್ ಆದ್ವಿ, ಸೆಟಲ್ ಆದ್ವಿ ಚೆನ್ನಾಗಿ. ಸೊ ಸೆಟಲ್ ಆಗಿಬಿಟ್ಟು ಕೂತಿದ್ವಿ. ಏನಂತಂದರೆ ನಮ್ಮದು ಏನೇ ಸೀಟ್ ಇತ್ತಲ್ಲ ಅದು ಯಾರೋ ಬೇರೆಯವ್ರು ಕೂತ್ಕೊಬಿಟ್ಟಿದ್ರು ನಮ್ಮ ಸೀಟಲ್ಲಿ. ನಾವು ಆಲ್ರೆಡಿ ಬುಕ್ ಮಾಡಿದ್ವಿ ಸ್ಲೀಪರ್, ನಮ್ಮದು ರಿಸರ್ವೇಷನ್ ಇತ್ತು. ಸೊ ಹಾಗಾಗಿ ನಾವು ನಮ್ಮದೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ನಮ್ಮ ಸೀಟಲ್ಲಿ ಬಂದುಬಿಟ್ಟು ಯಾರೋ ಬೇರೆಯವ್ರು ಕೂತಿದ್ರು. ಬಟ್ ಹೇಳೋಕ್ಕಾಗೋದಿಲ್ಲ ನಾವೇನೂ ಎದ್ದೇಳಿ ಅಂತ. ಬೇರೆ ಯಾರೋ ಆಗಿದ್ದರೆ ಎದ್ದೇಳಿಸ್ಬೋದಿತ್ತು, ಪಾಪ ಅವರು ಒಂದು ಮಗು ಇತ್ತು, ಚಿಕ್ಕ ಮಗು ಇತ್ತು. ಸೊ ಹಂಗಾಗಿ ನಾವು ಸುಮ್ಮನೆ ಆದ್ವಿ, ಹೋಗಲಿ ಬಿಡು ಅಂತೇಳ್ಬಿಟ್ಟು ಫೈನಲಿ ನಾವು ಹೇಗೂ ಹೀಗೂ ಮಾಡಿ ಮುಂಬೈಗೆ ರೀಚ್ ಆದ್ವಿ. ಮುಂಬೈಗೆ ರೀಚ್ ಆಗ್ತಿದ್ದಂಗೆ ಫುಲ್ ಟಯರ್ಡ್ ಆಗಿತ್ತು ನಮಗೆ. ಸೊ ಇದು ಆಗಿತ್ತು ನಂದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.